ಹಾಯ್ ಫ್ರೆಂಡ್ಸ್, ಇವತ್ತು ಹೆಲ್ದಿಯಾದಂತಹ ಸ್ನ್ಯಾಕ್ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ 1 ಕಪ್ ಸಾಮೆ, ಇದು ಸಿರಿಧಾನ್ಯ, 1 ಕಪ್ ಕೊಬ್ಬರಿ, ಬೆಲ್ಲ, ತುಪ್ಪ, ಗೋಡಂಬಿ, ಬಾದಾಮಿ, ಏಲಕ್ಕಿ ಪುಡಿ. ನೆಕ್ಸ್ಟ್ ಬೆಲ್ಲನ ಕರಗಿಸ್ಕೊಳ್ಳೋಣ. ಬೆಲ್ಲನ ಕರಗಿಸ್ಕೊಂಡಿದ್ದಾದಮೇಲೆ ಅದನ್ನು ಒಂದು ಪಾತ್ರೆಗೆ ಸೋಸ್ಕೊಳ್ಳೋಣ. ಈ ರೆಸಿಪಿನ ನಮ್ಮ ಅಕ್ಕ ಅವ್ರ ಮಗಳಿಗೆ ಅಂತ ಮಾಡ್ತಾಯಿದ್ರು. ಆವಾಗ ನಾನು ಅಕ್ಕ ಪ್ಲೀಸ್ ಅಕ್ಕ ಅಂತ ಕೇಳಿ ಈ ವಿಡಿಯೋ ಶೂಟ್ ಮಾಡ್ಕೊತೀನಿ, ನಾನು ಯೂಟ್ಯೂಬ್ಗೆ ಹಾಕ್ತೀನಿ ಅಂತ ಕೇಳಿ ನಾನು ಈ ವಿಡಿಯೋ ಶೂಟ್ ಮಾಡ್ಕೊತಾ ಇದ್ದೆ. ಇದಕ್ಕೀಗ 1 ಕಪ್ ಸಾಮೆ ಹಾಕ್ಕೊಂಡಿದ್ದೀನಿ. ನಾನು ರಾತ್ರಿಯಲ್ಲಿ ನೆನೆಸ್ಕೊಂಡಿದ್ದೆ. ನೀವು ಹಂಗೆ ಬೇಕಾದ್ರೂ ಒಂದು ಹಾಫ್ ಆನ್ ಅವರ್ ಕುಕ್ ಮಾಡಿಕೊಂಡು ಹಾಗೆ ಹಾಕ್ಕೋಬೋದು. ಇದನ್ನು ಚೆನ್ನಾಗಿ ಗಟ್ಟಿಯಾಗೋವರೆಗೂ ಬೇಯಿಸ್ಕೋಬೇಕು. ಇದು ಬೆಂದ ಮೇಲೆ 1 ಕಪ್ ಕೊಬ್ಬರಿ, ಗೋಡಂಬಿ, ಬಾದಾಮಿ, ಏಲಕ್ಕಿ ಪುಡಿ ಹಾಕಬೇಕು. ಇದು ತುಂಬ ರುಚಿಯಾಗಿ ಸಿಹಿಯಾಗಿ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ನೀವು ಮನೇಲಿ ಟ್ರೈ ಮಾಡಿ. ಇದೆಲ್ಲ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದಾದ್ಮೇಲೆ ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಬಿಡಬೇಕು. ಈ ಸ್ನ್ಯಾಕು ನಮ್ಮ ಅಕ್ಕನ ಮಗಳಿಗೆ ತುಂಬ ಇಷ್ಟ. ಅವರು ಹೀಗೆ ಏನಾದರೂ ಒಂದು ಟ್ರೈ ಮಾಡ್ತಾ ಇರ್ತಾರೆ, ಆದರೆ ಯೂಟ್ಯೂಬ್ ಚಾನಲ್ ಮಾತ್ರ ಸ್ಟಾರ್ಟ್ ಮಾಡ್ತಾಯಿಲ್ಲ. ಹೀಗೆ ಹೆಚ್ಚು ರೆಸಿಪೀಸ್ನ ನಾನು ನಮ್ಮ ಅಕ್ಕನ ಕೈಯಲ್ಲಿ ಮಾಡಿಸ್ತಾ ಇರ್ತೀನಿ. ಪ್ಲೀಸ್ ಹೀಗೆ ನಮ್ಮ ಅಕ್ಕಂಗೂ ನನಗೂ ಸಪೋರ್ಟ್ ಮಾಡ್ತಾಯಿರಿ. ಇದೀಗ ತಣ್ಣಗಾಗಿದೆ. ಇದನ್ನು ಉಂಡೆ ಮಾಡಿಕೊಂಡು 3-4 ಡೇಸ್ ತನಕ ಸ್ಟೋರ್ ಮಾಡಿಕೊಂಡು ತಿನ್ಬೋದು. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.